ಸೀನಿಯರ್ಸ್ ಕೂಡ ಇದೇ ಕಾಲೇಜ್ನ ಸಜೆಸ್ಟ್ ಮಾಡಿದರು. ಆ್ಯಂಡ್ ಇಲ್ಲಿನ ವಾತಾವರಣ ಎಲ್ಲ ನಾನು ತಿಳ್ಕೊಂಡಾಗ ತುಂಬ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದರು. ಆ್ಯಂಡ್ ಈವನ್ ನನ್ನ PU ಪ್ರಿನ್ಸಿಪಲ್ ಕೂಡ ಇಲ್ಲೇ ಓದಿದ್ರು ಆ್ಯಂಡ್ ಅವರು ಕೂಡ ಇದೇ ಕಾಲೇಜ್ನ ಸಜೆಸ್ಟ್ ಮಾಡಿದ್ರು. ಆ್ಯಂಡ್ ನಾನು ಇಲ್ಲಿಗೆ ಬಂದು ಸೇರಿಕೊಂಡಾಗ ಕ್ವಾಲಿಟಿ ಆಫ್ ಎಜುಕೇಷನ್, ನಾನೇನು ಫೀಸ್ನ ಪೇ ಮಾಡಿದ್ದೀನಿ ಅದಕ್ಕೆ ಕ್ವಾಲಿಟಿ ಆಫ್ ಎಜುಕೇಷನ್ ನಾನು ಪಡ್ಕೋತಿದ್ದೀನಿ. ಆ್ಯಂಡ್ ಅದು ಬಿಟ್ಟು ಎಜುಕೇಷನ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ನಂಗೆ ತುಂಬ ಇಷ್ಟ ಆಯಿತು. ಪ್ಲಸ್ ಅದರ್ ಆ್ಯಕ್ಟಿವಿಟೀಸ್, ಕಲ್ಚರಲ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿಂದ ಹೊರಗಡೆ ಹೋಗಿರೋ ಸ್ಟೂಡೆಂಟ್ಸು ತುಂಬ ಸಾಧನೆನ ಮಾಡಿದ್ದಾರೆ. ಅದೆಲ್ಲ ನೋಡಿ ನಂಗೆ ತುಂಬ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ನಾನು ಕೂಡ ಅವರಿಂದ ಇನ್ಸ್ಪೈರ್ ಆಗಿದ್ದೀನಿ, ನಾನು ಮುಂದೆ ಏನಾದರೂ ಈ ಥರ ಮಾಡಬೇಕು ಅಂತ. ಸೊ ಹಾಗಾಗಿ ನಾನು ಈ ಕಾಲೇಜ್ನ ಚೂಸ್ ಮಾಡಿದ್ದೀನಿ. ಐ ಆಮ್ ಚಿತ್ರಶ್ರೀಯಂ. ಐ ಆಮ್ ಸ್ಟಡಿಂಗ್ ಮೈ ಫಸ್ಟ್ ಇಯರ್ BSc CBZ. ನಾನು ಈ ಕಾಲೇಜಿಗೆ ಸೇರ್ಕೊಳ್ಳೋವಂಥ ನಾನು ಫಸ್ಟ್ ಶಾರ್ಟ್ ಲಿಸ್ಟ್ ಮಾಡಿದಾಗ ನ್ಯಾಷನಲ್ ಕಾಲೇಜ್ ವಾಸ್ ಮೈ ಫಸ್ಟ್ ಆಪ್ಷನ್. ಬಿಕಾಸ್ ಫ್ರಮ್ ಆಲ್ ದಿ ಆಸ್ಪೆಕ್ಟ್ಸ್, ಕಲ್ಚರಲ್ಸ್ ಆಗಿರ್ಬೋದು, ಅಕಾಡೆಮಿಕ್ಸ್ ಆಗಿರ್ಬೋದು, NCC, NSS ಆ್ಯಂಡ್ ಸ್ಪೋರ್ಟ್ಸ್ ಎಲ್ಲ ಆಸ್ಪೆಕ್ಟ್ಸಲ್ಲೂ ದೇ ವರ್ ವೆರಿ ಎನ್ಕರೇಜಿವ್ ಆ್ಯಂಡ್ ತುಂಬ ಸಪೋರ್ಟಿವ್ ಆಗಿದ್ದರು. ಐ ನ್ಯೂ ದಿಸ್ ಫ್ರಮ್ ಮೈ ರಿಲೇಟಿವ್ಸ್ ಆ್ಯಂಡ್ ಹಳೆ ಫ್ರೆಂಡ್ಸ್ ಇರ್ಬೋದು, ಎಲ್ಲರೂ ಒಳ್ಳೆ ಒಪಿನಿಯನ್ ಕೊಟ್ಟರು. ಆ್ಯಂಡ್ ದಿಸ್ ಕಾಲೇಜ್ ಆಸ್ ಎ ಲೆಗೆಸಿ. ಸೊ ಒಂದು ಆ ಲೆಗೆಸಿಯಿಂದ ವಿ chose this college. And ಕಲ್ಚರಲ್ಸಲ್ಲಿ ವಿ ಆರ್ ವೆರಿ ತುಂಬ ಒಳ್ಳೊಳ್ಳೆ ಪರ್ಸ್ನಾಲಿಟೀಸ್ ಈ ಕಾಲೇಜಿಂದ ಈಚೆ ಬಂದಿದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ವಿಷ್ಣುವರ್ಧನ್ ಆಗಿರ್ಬೋದು, ರಮೇಶ್ ಅರವಿಂದ್ ಆಗಿರ್ಬೋದು, ಎಲ್ಲರೂ ಈ ಕಾಲೇಜಿಂದ ಈಚೆ ಬಂದಿರೋರು.